ಈಗಾಗಲೇ ಮಂಡ್ಯ ಪಾಲಿಟಿಕ್ಸ್ ಸಾಕಷ್ಟು ಕುತೂಹಲದ ಕೇಂದ್ರವಾಗಿದೆ. ಯಾಕಂದ್ರೆ ಸುಮಲತಾ ಎಂಟ್ರಿ ಈಗ ಒಂದು ಕಡೆ ಜೆಡಿಎಸ್ಗೆ ನುಂಗಲಾರದ ತುಪ್ಪವಾಗಿ ಕೂಡ ಪರಿಣಮಿಸಿದೆ. ಮಂಡ್ಯದಲ್ಲಿ ದೋಸ್ತಿ ಪಕ್ಷಗಳ ನಡುವೆನೆ ದಂಗಲ್ಗೆ ಕಾರಣ ಆಗಿದೆ. ಮಂಡ್ಯದಲ್ಲಿ ಈಗಾಗಲೇ ಶ್ರೀಕಂಠಗೌಡ ಹೇಳಿಕೆಗೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿದ್ದು, ಸುಮಲತಾ ವಿರುದ್ಧದ ಹೇಳಿಕೆಗೆ ಭಾರಿ ಆಕ್ರೋಶ ಈಗಾಗಲೇ ವ್ಯಕ್ತವಾಗಿದೆ. ಜೆಡಿಎಸ್ ವಿರುದ್ಧ ಕೈ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ನಿನ್ನೆ ಶ್ರೀಕಂಠೇಗೌಡರು ಹೇಳಿದಂತಹ ಒಂದು ಹೇಳಿಕೆ ಈಗ ದೋಸ್ತಿಗಳ ನಡುವೆನೆ ದಂಗಲ್ಗೆ ಕಾರಣ ಆಗಿದೆ. ಎಂಎಲ್ಸಿ ಶ್ರೀಕಂಠೇಗೌಡ ಅವರ ಗೌಡ್ತಿ ಅನ್ನುವಂತಹ ಹೇಳಿಕೆ, ಒಂದ್ ಕಡೆ ಮಂಡ್ಯದ ಗೌಡ್ತಿ ಅಲ್ಲ, ಆಂಧ್ರ ಪ್ರದೇಶದ ಗೌಡ್ತಿ ಅನ್ನುವಂತಹ ಹೇಳಿಕೆ ಅನೇಕರ ಆಕ್ರೋಶಕ್ಕೆ, ಕಾಂಗ್ರೆಸ್ ಕಾರ್ಯಕರ್ತರ ಭಾರಿ ಒಂದು ಹೋರಾಟಕ್ಕೆ ಕಾರಣವಾಗಿದೆ. ಎಂಎಲ್ಸಿ ಶ್ರೀಕಂಠೇಗೌಡ ಹೇಳಿಕೆಯಿಂದ ಈಗ ಕಾಂಗ್ರೆಸ್ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ನಾಯಕರ ವಿರುದ್ಧ ಅಂಬೆ ಫ್ಯಾನ್ಸ್ ಕೂಡ ಗರಂ ಆಗಿದ್ದಾರೆ. ಶ್ರೀಕಂಠೇಗೌಡ ಅವರ ನಿವಾಸಕ್ಕೆ ಈ ಹಿನ್ನೆಲೆಯಲ್ಲಿ ಭಾರಿ ಭದ್ರತೆಯನ್ನ ಒದಗಿಸಲಾಗಿದೆ. ಮಂಡ್ಯದಿಂದ ಅಂಬರೀಶ್ ಪತ್ನಿ ಸುಮಲತಾಗೆ ಟಿಕೆಟ್ ಬೇಡ, ಆಕೆ ಮಂಡ್ಯಕ್ಕೇನು ಮಾಡಿದ್ದಾರೆ, ಆಕೆ ಈಗಾಗಲೇ ಯಾವ ರೀತಿಯಾದಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ, ಮಂಡ್ಯದ ಗೌಡ್ತಿ ಅಲ್ಲ ಅನ್ನೋ ಎಂಎಲ್ಸಿ ಶ್ರೀಕಂಠೇಗೌಡ ವಿರುದ್ಧ ಈಗಾಗಲೇ ಸಾಕಷ್ಟು ಪ್ರತಿಭಟನೆ ಕೂಡ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಕೆಟಿಎಸ್ ಮನೆ ಮುಂದೆ ಪ್ರೊಟೆಸ್ಟ್ ಕೂಡ ಆಗ್ತಾ ಇದೆ. ಇನ್ನೊಂದು ಕಡೆ ನಿವಾಸಕ್ಕೆ ಪೊಲೀಸ್ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ಶ್ರೀಕಂಠೇಗೌಡ ವಿರುದ್ಧ ಅಂಬೆ ಫ್ಯಾನ್ಸ್ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದು, ಫೋಟೋ ಹರಿದು ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಯಾವುದೇ ಕಾರಣಕ್ಕೂ ಸುಮಲತಾ ಅವರಿಗೆ ಟಿಕೆಟ್ ಬೇಡ ಅನ್ನೋದನ್ನ ಈಗಾಗಲೇ ಹೇಳಲಾಗ್ತಾ ಇದ್ದು, ಮತ್ತೊಂದು ಕಡೆ ಶ್ರೀಕಂಠೇಗೌಡ ವಿರುದ್ಧ ಅಂಬೆ ಫ್ಯಾನ್ಸ್ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಇನ್ನು ಸಾಮಾಜಿಕ ತಾಣದಲ್ಲೂ ಕೂಡ ಶ್ರೀಕಂಠೇಗೌಡ ಅವರಿಗೆ ಬೆವರಿಸಿದ್ದಾರೆ. ಸಿಎಂ ಕುಮಾರಸ್ವಾಮಿ ಅವರ ಒಂದು ಹಿನ್ನೆಲೆ, ಅವರ ಆಪ್ತರು ಕೂಡ ಹೌದು. ಹಾಗಾಗಿ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡುವುದು ಎಷ್ಟರ ಮಟ್ಟಿಗೆ ಸರಿ? ಕುಮಾರಸ್ವಾಮಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ ಫೋಟೋವೊಂದನ್ನ ಹಾಕಿ ಅಣಕಿಸಿದ್ದಾರೆ. ಬಕೆಟ್ ರಾಜ ಅಂತ ಹೇಳಿ ಲೇವಡಿ ಮಾಡಿದ್ದಾರೆ. ಫೋನ್ನಲ್ಲಿ ಬೈದ ಆಡಿಯೋ ಕೂಡ ಈಗಾಗಲೇ ವೈರಲ್ ಆಗಿದೆ. ಸುಮಲತಾ ಮಂಡ್ಯದ ಗೌಡ್ತಿ ಅಲ್ಲ, ಆಂಧ್ರದ ಗೌಡ್ತಿ ಅನ್ನುವಂತಹ ಒಂದು ಹೇಳಿಕೆ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗೆ ಕೂಡ ಕಾರಣ ಆಗಿದೆ. ಮತ್ತೊಂದು ಕಡೆ ಅನೇಕ ಫೋಟೋಗಳು ಈಗ ಹೊರಬರ್ತಾ ಇದೆ. ಬಕೆಟ್ ರಾಜ ಅನ್ನುವಂತಹ ಒಂದು ಫೋಟೋವನ್ನ ಕೂಡ, ಆ ಒಂದು ಟ್ಯಾಗ್ ಲೈನ್ ಅನ್ನ ಕೊಟ್ಟು ಫೋಟೋವನ್ನ ಬಿಡಲಾಗಿದ್ದು, ಕುಮಾರಸ್ವಾಮಿ ಅವರ ಕಾಲಿಗೆ ಬೀಳ್ತಾ ಇರುವಂತಹ ಫೋಟೋ ಕೂಡ ಈಗಾಗಲೇ ವೈರಲ್ ಆಗಿದೆ. ಇದರಿಂದಾಗಿ ಬಕೆಟ್ ರಾಜ ಅನ್ನುವಂತಹ ಒಂದು ಹೇಳಿಕೆ ಕೂಡ ಬರ್ತಾ ಇದೆ. ಮತ್ತೊಂದು ಕಡೆ ಅವರು ಮಾತನಾಡಿರುವಂತಹ, ಬೈದಿರುವಂತಹ ಆಡಿಯೋ ಕೂಡ ಈಗಾಗಲೇ ವೈರಲ್ ಆಗಿದೆ.